ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜೀವನ 360 ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೇನೆ ಎಂದು ಭಾವಿಸುತ್ತೇನೆ. ಇಂದು ನಾವು ಸಿಂಪಲ್ ಚಿಕನ್ ಫ್ರೈಡ್ ರೈಸ್ ಮಾಡೋಣ ಬನ್ನಿ. 15 ನಿಮಿಷದಲ್ಲಿ ಬೇಗ ಮಾಡ್ಕೋಬೋದು. ಟೈಮ್ ಇಲ್ಲ ಅಂದಾಗ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು. ಚಿಕನ್ ಫ್ರೈಡ್ ರೈಸ್ ಮಾಡೋದಕ್ಕೆ ಬೇಕಾಗುವ ಐಟಮ್ಸ್: ಈರುಳ್ಳಿನ 2 ಸಣ್ಣಕ್ಕೆ ಹಚ್ಕೊಂಡಿದ್ದೀವಿ, ಕ್ಯಾರೆಟ್ನ 2 ಸಣ್ಣಕ್ಕೆ ಹಚ್ಚಿಕೊಂಡಿದ್ದೀವಿ, 1 ಕ್ಯಾಪ್ಸಿಕಮ್ ತೊಗೊಂಡಿದ್ವಿ, ಸ್ವಲ್ಪ ಎಲೆಕೋಸು, ಎಣ್ಣೆ, ಚಿಕನ್ನ ಉಪ್ಪಾಕಿ ಬೇಯಿಸಿಕೊಂಡಿದ್ವಿ, ಬೀನ್ಸ್ ತೊಗೊಂಡಿದ್ದೀವಿ ಸಣ್ಣಕ್ಕೆ ಹಚ್ಕೊಂಡಿವಿ, ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ತೊಗೊಂಡಿದ್ದೀವಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣಕ್ಕೆ ಹಚ್ಚಿಕೊಳ್ಬೇಕು, ಉಪ್ಪು, ಪೆಪ್ಪರ್, ಫ್ರೈಡ್ ರೈಸ್ ಮಸಾಲ. ಈಗ ಮಾಡೋಣ ಬನ್ನಿ. ಚಿಕನ್ ಫ್ರೈಡ್ ರೈಸ್ ಮಾಡೋದಕ್ಕೆ ಮೊದಲು ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಸ್ವಲ್ಪ ಬಿಸಿ ಆಗಬೇಕು. ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಲಿ. ಈಗ ಇದಕ್ಕೆ ಸಣ್ಣಕ್ಕೆ ಹಚ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕೋಣ. ಹಂಗೆ ಸಣ್ಣಕ್ಕೆ ಹಚ್ಕೊಂಡಿರೋ ಈರುಳ್ಳಿ ಹಾಕೋಣ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಹಸಿ ವಾಸನೆ ಹೋದ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತಿದ್ದೀವಿ. ಈಗ ಇದಕ್ಕೆ ಬೀನ್ಸ್ ಹಾಕೋಣ. ಈಗ ಕ್ಯಾರೆಟು ಹಾಕೋಣ. ಈಗ ಮಿಕ್ಸ್ ಮಾಡೋಣ ಚೆನ್ನಾಗಿ. ಕ್ಯಾರೆಟ್ ಬೀನ್ಸ್ ಜಾಸ್ತಿ ಬೇಯೋದೇನು ಬೇಡ, ಬಾಯಿ ಸಿಗೋ ಥರ ಇರಲಿ. ಈಗ ಇದಕ್ಕೆ ಎಲೆಕೋಸು ಹಾಕೊತಿದ್ದೀವಿ. ಹಂಗೆ ಕ್ಯಾಪ್ಸಿಕಮ್ ಹಾಕೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ತರಕಾರಿ ಇವಾಗ ಲೈಟಾಗಿ ಬೆಂದಿದೆ. ಇದಕ್ಕೆ ಇವಾಗ ಬೋನ್ಲೆಸ್ ಚಿಕನ್ ಹಾಕೋಣ. ಇದನ್ನ ನಾವು ಆಲ್ರೆಡಿ ಬೇಯಿಸಿಕೊಂಡಿದ್ದೀವಿ ಉಪ್ಪು ಹಾಕಿ. ಹಂಗೆ ಫ್ರೈಡ್ ರೈಸ್ ಮಸಾಲ ಹಾಕೊತಿದ್ದೀವಿ. 2 ಸ್ಪೂನ್ ಹಾಕೊಂಡ್ರೆ ಸಾಕು. ಹಂಗೆ ಸ್ವಲ್ಪ ಪೆಪ್ಪರ್. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಜಾಸ್ತಿ ಎಣ್ಣೆ ಹಾಕೋದೇನು ಬೇಡ. ಇವಾಗ ಮಸಾಲ ರೆಡಿ ಆಗಿದೆ. ಈಗ ಇದಕ್ಕೆ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರೈಸ್ನ ಮತ್ತು ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೈಡ್ ರೈಸ್ ರೆಡಿ ಆಗಿದೆ. ಇದಕ್ಕೆ ಇವಾಗ ಸ್ಪ್ರಿಂಗ್ ಆನಿಯನ್ ಹಾಕೊಳ್ಳೋಣ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚಿಕನ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.